ತುಂಬಾ ಫ್ರೆಶ್ ಆಗಿದೆ ಈ ಹೂವು. ಈ ಹೂವು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೂ ತಗೊಳೋದನ್ನು ನಾನು ಹಾಕಿದ್ದೇನೆ. ಮತ್ತು ಚಂದಾಪುರ ಮಾರ್ಕೆಟ್ ಅಲ್ಲ, ಹಬ್ಬ ಅಲ್ಲ, ಹಬ್ಬ ದಿವಸ ಎಷ್ಟು ಕ್ರೌಡ್ ಇರ್ತದೆ ಇಲ್ಲಿ. ಮತ್ತು ನಾನೇನೆಲ್ಲ ಹೂವನ್ನು ತಗೊಂಡೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಬನ್ನಿ ಅದನ್ನೊಂದ್ಸಲ ನೋಡ್ಕೊಂಡು ಬರುವ. ತುಂಬ ಫ್ರೆಶ್ ಆಗಿದೆ ಈ ಹೂವು. ಸೇವಂತಿಗೆ ಇದು ಕಟ್ಟಿದ್ದಾರೆ. ಇದಕ್ಕೆ ಎಷ್ಟು ಅಂತ ಹೇಳಿದರೆ, ಇದು ಒಂದು ಮೊಳಕ್ಕೆ 50 ರೂಪಾಯಿ ಅಂತೆ, ಮತ್ತು ಇದಕ್ಕೆ 20 ರೂಪಾಯಿ ಅಂತೆ. ಅಕ್ಕ ಇದು ಒಂದು ಕೊಡಿ. ಮತ್ತೆ ಇದು 50 ರೂಪಾಯಿ ಇದು. ಮತ್ತೆ ಅದು ರೋಸ್ ಇದೆಯಾ, ರೆಡ್ ರೋಸ್ ಇದೆಯಾ? ಆ ರೆಡ್ ರೋಸ್ 50 ರೂಪಾಯಿ ಇದು, ಸಪ್ರೇಟ್ 50 ರೂಪಾಯಿ ಇಲ್ಲ. ಎಷ್ಟು ರೂಪಾಯಿ ಇದು? ಮತ್ತೆ 100 ರೂಪಾಯಿ. 100 ರೂಪಾಯಿದಾ? ಕಾಲು kg ಕೊಡಿ. 50 ರೂಪಾಯಿ ಇಲ್ಲ ನೋಡ. ನೋಡಿ ಇಲ್ಲಿ ಇದು ಹೂ ತುಂಬಾನೇ ಫ್ರೆಶ್ ಆಗಿದೆ. ಮಲ್ಲಿಗೆ ಕೂಡ ಅಷ್ಟೇ ಬಿಡಿ 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 ಆಗಿದೆ. ಮತ್ತೆ ಇದು ನೋಡಿ, ಬಿಡಿ ಬಿಡಿ ಆಗಿರೋ ಸೇವಂತಿಗೆನೂ ಅಷ್ಟೇ. ಮತ್ತೆ ಇನ್ನೊಂದು ನಿಮ್ಗೆ ತೋರಿಸ್ತೇನೆ ನಾನು. ಕಲರ್ ಆಗಿರೋದು ಚೆಂಡು ಹೂ. ಆಯ್ತಾ, ನೋಡಿ ಅಂತೆ ಬಿಡಿ 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 ಆಗಿದೆ. ಹೂಗಳನ್ನೆಲ್ಲ ನೋಡುವಾಗ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಒಮ್ಮೆಲೆ ಇಷ್ಟು ಹೂ ನೋಡ್ಲಿಕ್ಕೆ ಸಿಗುದಿಲ್ಲ ಅಲ್ಲ, ಹಾಗೆ. ಇದು 50 ರೂಪಾಯಿಗೆ ಸಿಗುದಿಲ್ಲ, 100 ರುಪೀಸ್ಗೆ ಮಾತ್ರನಾ? ಇದು ನನಗೆ ಬೇಕಾಗಿಲ್ಲ. ನಾನು PG ಅಲ್ಲಿ ಇರೋದಲ್ಲ, ಹಾಗೆ ನನಗೆ ಸೆಲೆಬ್ರೇಷನ್ ಮಾಡ್ಲಿಕ್ಕಿಲ್ಲ. ಹಾಗೆ ಬೇರೆಯವರಿಗೆ ಬೇಕು, ಅದಕ್ಕೋಸ್ಕರ ಅಂತ. ಯಾರು ಬೇರೆಯವರು ಅಲ್ಲ, ನಮ್ಮವರೇ, ಫಿಸಿಯೋ ಮ್ಯಾಮ್, ಅವರಿಗೋಸ್ಕರ ಅಂತ ತಗೊಳ್ತಿರೋದು. ಇಷ್ಟು 100 ಸುತ್ತಿಗೆ ಮಾಡಿ ಕೊಡಲ್ವಾ? ಕಡಿಮೆ ಮಾಡಿ ಕೊಡಲ್ವಾ? ಹಾಗಾದ್ರೆ ಇರಿ. ಮತ್ತೆ ಅದು ಇರಿ, 1 ನಿಮಿಷ. 50 ರೂಪಾಯಿಗೆ ಬೇಡ ನಮಗೆ, ಅಲ್ಲ ಸಾರಿ 100 ರೂಪಾಯಿಗೆ ಇದು ಬೇಡ. ಇಷ್ಟು ಹೂವನ್ನು ಇಟ್ಕೊಂಡು ಏನು ಮಾಡೋದಲ್ಲ, ಸುಮ್ಮನೆ ವೇಸ್ಟ್ ಕೂಡ ಆಗ್ತದೆ. ತಗೊಳ್ಳಿ ಅಕ್ಕ. ನನಗೆ ಮಾತ್ರ ಇಲ್ಲಿಗೆ ಬಂದು ಖುಷಿ ಆಯಿತು. ಈ ಹೂವಿಗೆ 1/4 kgಗೆ 100 ಅಂತೆ. ಕೊಡ್ಬೋದು ಇದಕ್ಕೆ, ಯಾಕಂದ್ರೆ ಅಷ್ಟು ಕಲರ್ ಆಗಿದೆ ಹೂವಿಗೆ. ಈ ಸೇಲಲ್ಲಿ ಇದು ಇನ್ನೊಂದು ಅಂಗಡಿಗೆ ಬಂದದ್ದು. ಇಲ್ಲಿ ಯಾವ ತರ ಇದೆ ನೋಡುವ. ಇದಕ್ಕೆಷ್ಟು? 100 ರೂಪಾಯಿ. ಬೇವಿನ ಸೊಪ್ಪು, ಹರವೆ ಸೊಪ್ಪಿಲ್ಲ, ಇದೆಲ್ಲ ಇದು ಹರವೆ ಸೊಪ್ಪಲ್ಲ. ಯಾವ ಸೊಪ್ಪು ಹೆಸರು ಗೊತ್ತಿಲ್ಲ, ಕೇಳಲಿಕ್ಕೆಲ್ಲ ನಾಚಿಕೆ ಆಗ್ತದೆ. ನುಗ್ಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಒಂದು ಗೊತ್ತು, ಅಲ್ಲಿ ಆ ಕಡೆ ಇರೋದು. ಇದು ಹರಿವೆ ಸೊಪ್ಪು, ನಾವಿದಕ್ಕೆ ಹರಿವೆ ಅಂತ ಹೇಳ್ತೇವೆ. ಇದು ವಿಟಮಿನ್ ಸೊಪ್ಪ, ನುಗ್ಗೆ ಸೊಪ್ಪ ಅಂತ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಆಯ್ತಾ, ಯಾವ್ದೆಲ್ಲ ಸೊಪ್ಪಿದೆ ಅಂತೇಳಿ. ಹಬ್ಬ ಅಂತ ಹೇಳಿದ್ರೆ ಆಯ್ತು. ಫುಲ್ ಹೂಗಳ ರಾಶಿ. ಬನ್ನಿ, ಇಲ್ಲಿ ಬ್ಯಾಗ್ಸ್ ಇಟ್ಟಿದ್ದಾರೆ. ಬ್ಯಾಗ್ಸ್ ನೋಡುವ ಯಾವ ಥರ ಎಲ್ಲ ಇದೆ ಅಂತ. ಯಾವ ಸಖತ್ತಾಗಿದೆ. ನನಗೆ ಹಾಸ್ಪಿಟಲ್ ಜಾಸ್ತಿ ವಿಡಿಯೋಸ್ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಅಂದರೆ ನಂಗೆ ಅಷ್ಟೊಂದು ಕಂಟೆಂಟ್ ಕೂಡ ಇರಲಿಲ್ಲ, ಏನೂ ಇರಲಿಲ್ಲ. ಒಂದು ಸ್ವಲ್ಪ ಪೂಜೆ ಜಾಸ್ತಿ ವಿಡಿಯೋ ಮಾಡಬಾರ್ದು ಅಂತೇಳಿ ಅಂದ್ಕೊಂಡೆ. ಮತ್ತು ಅವತ್ತೊಂದು ವೀಡಿಯೋಸ್ಗೆ ಒಂದು ಬೇರೆಯವರನ್ನ ಹಾಸ್ಪಿಟಲ್ ತೋರಿಸ್ತಾರೆ ಹಾಗೆಲ್ಲ ಹೇಳಿದ್ರು. ಹಾಗೆ ಇದೊಂದು ಸ್ವಲ್ಪ ಅಲ್ವಾ ಮಾಡ್ಕೊಂಡೆ. ಆದ್ರೂ ವಿಡಿಯೋಸ್ ನನಗೆ ಕಂಟೆಂಟ್ ಆಗ್ತದೆ ಹಾಗೆ. ಮತ್ತೆ ಈ ವಿಡಿಯೋಸ್ ಯಾರೆಲ್ಲ ನೋಡಲಿಲ್ಲ, ಫಸ್ಟಿಂದ ಲಾಸ್ಟ್, ಸಾರಿ ಈ ವಿಡಿಯೋಸ್ ಅಲ್ಲ, ನನಗೆ ರೋಡಲ್ಲಿ ಇದ್ದೇನಲ್ಲ, ಆ ಕಡೆ ಈ ಕಡೆ ಎಲ್ಲ ಇದ್ದಾರೆ. ಹಾಗೆ ಏನು ಮಾತಾಡಿದ್ರೆ ನಂಗೆ ಮರ್ತೋಗ್ತದೆ, ಆ ಕಡೆ ಈ ಕಡೆ ನಂಗೆ ಸ್ವಲ್ಪ ಆಸೆ ಆಗ್ತಿದೆ ಹಾಗೆ. ಮತ್ತು ಯಾರೆಲ್ಲ ನನ್ನ ವ್ಲಾಗ್ಸ್ ನೀವು ಹೊಸದಾಗಿ ನೋಡ್ತಿದ್ದೀರಾ, ಸ್ಟಾರ್ಟಿಂಗಿಂದ ನೋಡ್ಕೊಂಡು ಬನ್ನಿ. ಏನೆಲ್ಲ ವ್ಲಾಗ್ಸ್ ಅಪ್ಲೋಡ್ ಮಾಡಿದ್ದೇನೆ ಅಂತ ಹೇಳಿ. ಮತ್ತು ಈ ವ್ಲಾಗ್ಸ್ನ ಅಷ್ಟೇ ಯಾರು ಸ್ಕಿಪ್ ಮಾಡದೆ ನೋಡಿ. ನಿಮಗೆ ಈ ಬ್ಲಾಗ್ ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಬೇಕು.
ನಾನೇನು ಪರ್ಚೇಸ್ ಮಾಡಿದ್ದೇನೆ ಅಂದರೆ ಇದು ಪರ್ಚೇಸ್ ಮಾಡಿದ್ದೇನೆ. ನಮ್ಮ ಕ್ಲಿನಿಕಲ್ಲಿ ಗಣಪತಿ ಇತ್ತು ಆಯಿತಾ, ಗಣಪತಿ ನೋಡುವ. ಅಲ್ಲಿ ಅಂಕಲ್ ಹೂವು ಇಟ್ಟಿರ್ಬೋದು, ಅದ್ರದ್ದು ಕೂಡ ಪೂಜೆ ಮಾಡಬೇಕು. ನಾವು ಡೈಲಿ ಗಣಪತಿಗೆ ಪೂಜೆ ಮಾಡ್ತೇವೆ. ಅದು ಹಾಸ್ಪಿಟಲ್ದು ಓನರ್ ಬಂದು ಡೈಲಿ ಹೂವಿಡ್ತಾರೆ, ಅದಕ್ಕೆ ಅವರು ಪೂಜೆ ಮಾಡ್ತಾರೆ. ಅವರು ಪೂಜೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ನಾವು ಪೂಜೆ ಮಾಡ್ತೇವೆ. ಇವತ್ತು ಮಾತ್ರ ಸ್ಪೆಷಲ್ ಪೂಜೆ ಆಗಿರ್ತದೆ ಗಣಪತಿಗೆ. ಚೆಪ್ಪು ಮೊಳೆ ಅದನ್ನು ಯೂಟ್ಯೂಬ್ ಅಲ್ಲಿ ಹಾಕ್ಬಿಟ್ಟು ಇದನ್ನು ಹಾಕ್ತೇನೆ, ಹಾಕ್ಲಿಕ್ಕೆ ಅಂತಲೇ ನಾನು ವಿಡಿಯೋ ಮಾಡಿ. ಈ ಕಡೆ ನೋಡ್ರಿ. ಅವ್ರಂದ್ರೆ ಊರೆಲ್ಲ ತಿಳ್ಕೊಂಡ್ಬಿಡ್ತೀರಿ. ಫೋನ್ ಮಾಡಿದ್ದು ಅದಕ್ಕೆ ಬಂದೆ. ನೀನೇ ಯಾರಾದ್ರು ಆ ಅಮ್ಮ ಅಂದ್ರು, ನಾನು ಯಾರೋ ಅನ್ಕೊಂಡೆ. ಬದುಕಲಿ ನೀ ಬಂದ ಮೇಲೆ ಬದುಕಬೇಕು ಅನಿಸಿದೆ, ಎದುರಲಿ ನೀ ನಿಂತ ಮೇಲೆ ಬಿಸಿಲು ತಾನು ತಂಪಿದೆ, ನನಗೆ ನಾನೇ ಹೊಸವಳು ಅನಿಸುವಂತ ಕ್ಷಣಗಳು, ರಿಂಗನ ಹೊಸತನ ತನು ಈ ನರ್ತನ, ತಿಂಗಳ ಬೆಳಕನು ಕಂಡೆ ಸಂಜೆನ, ದರಗಿಳಿದ ಕಿನ್ನರಲಿ ವಿಸ್ಮಯದ ನನ್ನ ಕನಸುಗಳ ತೇಲಾಡಿ ಕುಣಿಯು. ನಾನು ಹೇಳಿದ್ದೆ ಅಲ್ವಾ, ಈ ಕ್ಲಿನಿಕ್ದು ಓನರ್ ಗಣಪತಿಗೆ ತುಂಬ ಚೆನ್ನಾಗಿ ಪೂಜೆ ಮಾಡಿರ್ತಾರೆ ಅಂತೇಳಿ. ಅವ್ರು ಪೂಜೆ ಮಾಡಿದ್ದಾರೆ, ಹೂ ಕೂಡ ಇಲ್ಲಿ ಇಟ್ಟಿದ್ದಾರೆ. ಬದುಕಲಿ ನೀ ಬಂದ ಮೇಲೆ ಬದುಕಬೇಕು ಅನಿಸಿದೆ, ಎದುರಲಿ ನೀ ನಿಂತ ಮೇಲೆ ಬಿಸಿಲು ತಾನು ತಂಪಿದೆ, ನನಗೆ ನಾನೇ ಹೊಸವಳು ಅನಿಸುವಂತ ಕ್ಷಣಗಳು. ಎಸ್, ಇವಾಗ ನಂದು ಫಸ್ಟ್ ಡ್ಯೂಟಿ ಒಂದು ಕಡೆ ಮುಗೀತು. ಇನ್ನು ಇವಾಗ ನಂದು ಪಾರ್ಟ್ ಟೈಮ್ ಡ್ಯೂಟಿ ಅಂತ ಹೇಳ್ತಿದ್ದೆ ಅಲ್ವಾ ನಾನು ಇವಾಗ ಅಲ್ಲಿಗೆ ಬಂದಿದ್ದೇನೆ. ಅದ್ರ ಹೆಸರು ಗ್ರೀನ್ ಲೈನ್ ಅಂತ ಹೇಳಿ. ನೋಡಿ ಇಲ್ಲಿ ಫುಲ್ಲು ನಿಮ್ಮ ಆ ಕಡೆ ಈ ಕಡೆ ಫುಲ್ ಗ್ರೀನ್ ಗ್ರೀನ್ ಆಗಿದ್ದಲ್ಲ, ಹಾಗೆ ಅದಕ್ಕೆ ಗ್ರೀನ್ ಲೈನ್ ಅಂತ ಕೂಡ ಇದೆ. ಗ್ರೀನ್ ಲೈನ್ ಅಂತದಕ್ಕೆ ಗ್ರೀನ್ ಗ್ರೀನ್ ಆಗಿದೆ. ಹಾಗೆ ಇನ್ನು ನಾನು ಇಲ್ಲಿ 9 o'clockವರೆಗೆ ನನಗೆ ಡ್ಯೂಟಿ ಇರ್ತದೆ. ಓಕೆ ಗೈಸ್, ನಾನಿನ್ನು ಇಲ್ಲಿ ಡ್ಯೂಟಿ ಸ್ಟಾರ್ಟ್ ಮಾಡಬೇಕು. ಬಾಯ್ ಬಾಯ್. ಅಲ್ಲಿ ತುಂಬ ಕ್ರೌಡ್ ಇತ್ತು, ಮತ್ತೆ ರಜಾ ಕೂಡ ಅಲ್ಲ, ಹಾಗೆ ಊರಿಗೆ ಹೋಗೋರು ಅವರು ಇವರೆಲ್ಲ ಇದ್ದರು. ಹಾಗೆ ವಾಯ್ಸ್ ಒಂದು ಸ್ವಲ್ಪ ಅದರಲ್ಲಿ ಕಿರಿಕಿರಿ ಅಂತ ಅನ್ನಿಸ್ಬೋದು ನಿಮಗೆ. ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೆ ವ್ಲಾಗ್ ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಬೇಕು.